ಅಲ್ಲಿ ಟೆಸ್ಟ್ ಇದು ಇಂಜೆಕ್ಷನ್ ಇದು ಕ್ಯಾಂಡ್ಲು ನೈಟ್ ಹೊತ್ತು ಹಾಕ್ಕೊಳಕ್ಕೆ. ಬಾ ಈ ಕಡೆ ಬಾ. ನೀನು ಏನು ನೋಡಿದೆ ಟೈಡಲ್ ಅಂತ ನಾನು ಮಾಡಿದ್ದೀನಲ್ಲ, ನೋಡು ಈ ಥರ ಬೆಂಗಳೂರಲ್ಲಿ ಹಬ್ತಾ ಇದೆ ಇದು ನೋಡಿಲ್ಲಿ. ಓಕೆನಾ? ಚಿಕ್ಕ ಚಿಕ್ಕ ಹುಡುಗರು ಇಲ್ಲಿಂದ ಕಾಲೇಜಿಗೆ ಸಪ್ಲೈ ಆಗ್ತಾ ಇದೆ. ಓಕೆ, ಇಲ್ಲಿಂದ ಸ್ಕೂಲ್ ಹುಡುಗರು ಸಪ್ಲೈ ಆಗ್ತಾ ಇದೆ. ಇವ್ರಿಗೆಲ್ಲರಿಗೂ ಸತ್ತೋಗ್ಬಿಡ್ತಾರೆ 30 ವರ್ಷಕ್ಕೆ. ತಗೊಂಡ್ರೆ ಯಾರು ಬದುಕಿರ್ತಾರೆ? ಅಮ್ಮ ನಿಮ್ಗೆ ತೋರಿಸ್ತೀವಿ ಸತ್ತೋಗಿರೋದು ಯಾರು ಹೆಸರು ಹೇಳೋದು ಬೇಡ. 30 ವರ್ಷದ ಮೇಲೆ ಬದುಕಲ್ಲ ನೋಡು. ಇದರಿಂದಲೇ ಒಬ್ಬರಿಬ್ರು ತಗೊಂಡು ಹುಡುಗರಿಗೆ HIV ಬರೋದು. ಎಲ್ಲ ಒಂದ್ ಕಡೆ ಮೆಡಿಕಲ್ ಜನರು ಜೀವ ಉಳಿಸ್ಬೇಕಾಗಿರೋದು ಇವತ್ತು ಜೀವ ತೆಗಿತಾರೆ. ಆ ಪೇನ್ ಕಿಲ್ಲರ್ನ ತಗೊಂಡ್ರೆ ಒಂದು ಆ ಟೈನಲ್ಲಿ ತಗೊಂಡ್ರೆ ಬದುಕದೇ ಇಲ್ಲ. ನೋಡಿದಲ್ಲ ಸಿರಿಂಜಸ್, ನೋಡಿದಲ್ಲ ನೀಡ್ಲು, ಗೊತ್ತಾಯ್ತಾ? ಮೇಜರ್ ಏನು ಗೊತ್ತಾ? ಪಕ್ಕದ CCB ಆಫೀಸ್, ಅದು CCB ಆಫೀಸ್ ಪಕ್ಕದ CCB ಆ ಕಡೆ ಪಕ್ಕದ್ದೇನೆ. ನೋಡಲ್ಲ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಬಾಯಲ್ಲಿ ತೋರಿಸ್ತೀನಿ. ಖಾಲಿ ಜಾಗ ಇದೆ, ಆರಾಮಾಗಿ ಇರ್ತಾರೆ, ಗೊತ್ತಾಗಲ್ಲ. ಹಿಂಗೆ ಒಂದ್ ದಿವಸ ಗಾಂಜಾನು ಹುಟ್ಟಿದ್ದು, ಹಿಂಗೆ ಇವತ್ತು ಗಾಂಜಾನು ನಾವು ತಡೆಯಕ್ಕಾಗ್ತಾ ಇಲ್ಲ. ಇದು ಈಗ ಹುಟ್ಟಿದೆ ಗೊತ್ತಾ? ಇದು ಬಾಗಲ್ ತೆಗೆದ್ರೆ ನರಕ ಆಗ್ಬಿಡುತ್ತೆ ಬೆಂಗಳೂರು. ದಯವಿಟ್ಟು ಹುಡುಗರನ್ನ ಹಿಡ್ಕೊಳ್ಳೋದು ರಿಯಾಬ್ಗೆ ಹಾಕಿ ಮಾರೋರು ನಿಮ್ಗೆ ಗೊತ್ತು. ಎಲ್ಲ ಈ ಸುತ್ತಮುತ್ತ ಎಲ್ಲೋ ಇರಲೇಬೇಕಲ್ಲ, ಸುತ್ತಮುತ್ತ ಎಲ್ಲ ಇರಲೇಬೇಕಲ್ವ. ಫಸ್ಟ್ ಅವ್ರನ್ನ ಹಿಡಿದು ಪಬ್ಲಿಕ್ ತೋರಿಸಿ ಜೈಲಿಗೆ ಹಾಕಿ ಅವ್ರಿಗೆಲ್ಲಾನು ಕಾನೂನು ಪ್ರಕಾರ ಶಿಕ್ಷೆ ಇರಲಿ. ಯಾವಾಗ ಏನ್ ತೋರಿಸ್ತಾರೆ ಹೇಳಿ? ಏನ್ ತೋರಿಸ್ತಾರೆ? ಮಾತ್ರೆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ನೋಡ್ತೀರಾ ನೀವು ಡೈಲಿ? ಅದು ಡೈಲಿ ಅಲ್ಲಿ ಕುತ್ಕೊಂಡು ಮಾಡ್ತಾರೆ. ಇಲ್ಲೆಲ್ಲ ಅದೇ ನಡೆಯುತ್ತೆ ದಿನ. ಈ ಕಡೆ ಫುಲ್ಲು ಎಲ್ಲ ಕಡೆ ಅದೇ. ಬೆಂಗಳೂರಲ್ಲಿ ಟೈಡಲ್ ತಗೊಳ್ಳೋ ಅಡ್ಡ ಇದು. ಬೆಂಗಳೂರಲ್ಲಿ ಇದೊಂದು ಅಡ್ಡ. ಎಷ್ಟೋ ಮಕ್ಕಳು ಹಾಳಾಗಿದ್ದಾರೆ. ಬಾ ತೋರಿಸ್ತೀನಿ. ಸಿಟಿ ಮಾರ್ಕೆಟ್ ಸೆಂಟ್ರಲ್ಲೇ ಇದೆ. ನೀನು ಏನು ನೋಡಿದೆ ನಾನು ಪಿಕ್ಚರಲ್ಲಿ ತೋರಿಸ್ತಿರೋದು, ಆಯ್ತಾ? ಇಲ್ಲಿ ನೋಡಿ ಸಿರಿಂಜು, ಮುಟ್ಬೇಡ, ಇನ್ಫೆಕ್ಷನ್ ಆಗ್ತವೆ. ಓಕೆ, ನೋಡಿ ಅಲ್ಲೆಲ್ಲ ಸಿರಿಂಜು. ಓಕೆ, ನೋಡಿ ಅಲ್ಲಿ ಟೆಸ್ಟ್ ಇದು ಇಂಜೆಕ್ಷನ್ ಇದು ಕ್ಯಾಂಡ್ಲು ನೈಟ್ ಹೊತ್ತು ಹಾಕ್ಕೊಳಕ್ಕೆ. ಬಾ ಈ ಕಡೆ ಬಾ. ನೀನು ಏನು ನೋಡಿದೆ ಟೈಡಲ್ ಅಂತ ನಾನು ಮಾಡಿದ್ದೀನಲ್ಲ, ನೋಡು ಈ ಥರ ಬೆಂಗಳೂರಲ್ಲಿ ಹಬ್ತಾ ಇದೆ ಇದು ನೋಡಿಲ್ಲಿ. ಓಕೆನಾ? ನನಗೆ ಬನ್ನಿರಿ, ಜೊತೆಲಿ ಬನ್ನಿರಿ. ಹಿಂಗೆ ಬಾ. ಏನಕ್ಕೆ ಇವೆಲ್ಲ ಬೇಜಾರು ಅಂದರೆ, ಚಿಕ್ಕ ಹುಡುಗರು ಇಲ್ಲಿಂದ ಕಾಲೇಜಿಗೆ ಸಪ್ಲೈ ಆಗ್ತಾ ಇದೆ. ಓಕೆ, ಇಲ್ಲಿಂದ ಸ್ಕೂಲ್ ಹುಡುಗರು ಸಪ್ಲೈ ಆಗ್ತಾ ಇದೆ. ಇವ್ರಿಗೆಲ್ಲರಿಗೂ ಸತ್ತೋಗ್ಬಿಡ್ತಾರೆ 30 ವರ್ಷಕ್ಕೆ. ತಗೊಂಡ್ರೆ ಯಾರು ಬದುಕಿರ್ತಾರೆ? ಅಮ್ಮ ನಿಮ್ಗೆ ತೋರಿಸ್ತೀವಿ ಸತ್ತೋಗಿರೋದು ಯಾರು ಹೆಸರು ಹೇಳೋದು ಬೇಡ. 30 ವರ್ಷದ ಮೇಲೆ ಬದುಕಲ್ಲ. ಆಮೇಲೆ ಎಷ್ಟು ಡೇಂಜರಸ್ ಇದು. ಇದೆಲ್ಲ ಗೊತ್ತಿದ್ರು ಹಿಂಗ ನೋಡಿ, ಇದೆಲ್ಲ ಗೊತ್ತಿದ್ರು ನಾವು ಇವಾಗ ಹೇಳಿದ್ರು ಯಾರಿಗೂ ಆ ಸೀರಿಯಸ್ನೆಸ್ ಬರ್ತಾ ಇಲ್ವಲ್ಲಪ್ಪ. ಲೆಕ್ಕ ಹಾಕೋ, ಇಲ್ಲೊಂದು ಮೂಲೆಯಿಂದ ಎಷ್ಟೋ ಸಾವಿರ ಜನ ಮಕ್ಕಳು ಸಾಯ್ತಾರೆ ಏನಾಗಿದ್ರೆ ನಾವ್ ಯಾಕೆ ಈ ಮೂಲೆಯನ್ನು ಬಿಡ್ಬೇಕು? ಅಲ್ಲ, ಇದು ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲಾರ್ಗೂ ಗೊತ್ತಿರೋರು ಗೊತ್ತಾದ್ರೆ ಸರಿ. ಇನ್ನಾದ್ರೂ ಬಾ ಇಲ್ಲಿ ನೋಡಿಲ್ಲಿ, ನಾನು ಇಲ್ಲೇ ಬಂದು ಶೂಟಿಂಗ್ ಮಾಡಿದ್ದೀನಿ ಸೀನ್ನ. ಇದೇ ಜಾಗದಲ್ಲಿ ಶೂಟ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಕೊಡೋರು ಇಲ್ಲಿ. ಏನೋ ಹೆಸರು ಬಂದೈತಿ ನೋಡೋಣ.
ಇದು ಗೂಗಲ್ ಮಾಡು ಇಮಿಡಿಯೇಟಾಗಿ. ಟಪಾಲ್ ER100 ನೋಡು ನೋಡಿ, ಇಲ್ಲೆಲ್ಲ ನೋಡಿಲಿ, ಗೊತ್ತಾಗ್ತಿದ್ಯಾ? ಹಾಂ, ಇದೇನು ಬಾ ಇಲ್ಲಿ ನೋಡಿ, ತಗೋ ಇದು ನೋಡು. ಇದರಿಂದನೇ ಒಬ್ರಿಬ್ರು ತಗೊಂಡು ಹುಡುಗರಿಗೆ HIV ಬರೋದು. ಅದು ಗೂಗಲ್ ಮಾಡು. ಹಾಂ, ಗೂಗಲ್ ಮಾಡು, ಹಿಡ್ಕೋ ಇದು. ಸೈಡ್ ಎಫೆಕ್ಟ್ಸ್ ಅಲ್ಲಲ್ಲ, ಅದೇನು ಗೂಗಲ್ ಮಾಡಿ ನನಗೆ ಹೆಸರು ಹೇಳೋದು, ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಅಂತ. ಬಾಮ್ಮ ಈ ಕಡೆ. ಗೂಗಲ್ ಮಾಡಿದ್ಯಾ ಅದು? ಮಾಡ್ತಾ ಇದ್ದಾರೆ ನೋಡು, ಇದೆಲ್ಲ ತೊಗೊಂಡಿರೋ ಜಾಗ. ಪೈನು ಇಟ್ಸ್ ಎ ಪೇನ್ ಕಿಲ್ಲರ್ ಅದು. ಹೌದು. ಇದು ನೋಡು ಕರೆಕ್ಟಾಗಿ ತೆಗೆದ್ಬಿಟ್ಟು ಎಷ್ಟು MG ಇದು? 100 mg ಟೈಡಾಲ್ ಅದು ನೋಡು. ಅದೊಂದು ಪೇನ್ ಕಿಲ್ಲರ್ ಹೊಸ ಶುರು ಮಾಡೋರು ಇವಾಗ. ಏನಮ್ಮ ಹೇಳ್ರಪ್ಪ ಇವಾಗ. ಇದು ಟಪಾಲ್ 100 mg ಇದು. ಈಗ ಅಂದ್ರೆ ಮೆಡಿಸಿನ್ ಅದು ಟೈಡಲ್ ಅದು. ಹೌದು. ಹಾಂ, ಎಲ್ಲ ಒಂದ್ ಕಡೆ ಮೆಡಿಕಲ್ ಜನರು ಜೀವ ಉಳಿಸ್ಬೇಕಾಗಿರೋದು ಇವತ್ತು ಜೀವ ತೆಗಿತಾ ಇದೆ ಇವತ್ತು. ಆ ಪೇನ್ ಕಿಲ್ಲರ್ನ ತಗೊಂಡ್ರೆ ಒಂದು ಆ ಟೈಡಲ್ ತಗೊಂಡ್ರೆ ಬದುಕೋದೇ ಇಲ್ಲ. ನೋಡಿದೆಲ್ಲ ಸಿರಿಂಜಸ್ಸು, ನೋಡಿದೆಲ್ಲ ನೀಡ್ಲು, ಗೊತ್ತಾಯ್ತಾ? ನೋಡು, ಇದೆಲ್ಲ ಸೇಮ್ ಹೆಂಗೆ ತೆಗೆದುಕೊಳ್ಳ ನೋಡಿ ನೀಡ್ಲು, ಆಯಿತಾ? ಬೇಜಾರು ಏನು ಗೊತ್ತಾ, ಪಕ್ಕದ್ದೇ CCB ಆಫೀಸ್. ಅದು CCB ಆಫೀಸು, ಪಕ್ಕದ CCB ಆ ಕಡೆ ಪಕ್ಕದ್ದೇನೆ. ನೋಡಲ್ಲ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಬಾಯಲ್ಲಿ ತೋರಿಸ್ತೀನಿ. ಬಾಯಲ್ಲಿ ಹಾಂ, ನೋಡಿಲ್ಲಿ ಆ ಮಾತ್ರೆಗಳು ತೆಗಿ. ಯಾರಣ್ಣ ಒಬ್ಬರು ಹೆಸರು ತೋರಿಸ್ತೀನಿ ನಿಮಗೆ. ಈ ಮಾತ್ರೆ ತೆಗಿ, ಆ ಮಾತ್ರೆ ತೆಗಿ, ಸ್ಕ್ರಿಪ್ಟ್ ತೆಗಿ. ಇಲ್ಲೆಲ್ಲ ಸಿರಂಜು ನೀಡ್ಲು ಮುಟ್ಬೇಡ, ಇನ್ಫೆಕ್ಷನ್ ಆಗುತ್ತೆ. ಓಕೆನಮ್ಮ? ಇಲ್ಲಿ ಅದು ಸ್ಟ್ರಿಪ್ ತೆಗಿಮ್ಮ, ಸ್ಟ್ರಿಪ್ ತಗೋಯ್ತೀನಿ. ಬಾ, ಅನ್ನೊಂದು ಅಡ್ಡ ಇದೆ, ತೋರಿಸ್ತೀನಿ. ಹೇಳಿ ಕಣ್ಣ, ಇದು ವೆಟರ್ನರಿ ಹಾಸ್ಪಿಟ್ಲು, ಆಯ್ತಾ? ಈ ವೆಟರ್ನರಿ ಹಾಸ್ಪಿಟ್ಲ್ ಹಿಂದೆನೆ ಇದು ನಡೀತಾ ಇದೆ. ಈ ಕಡೆ CCB ಆಫೀಸು, ಓಕೆನಾ? ಇದು ಸ್ವಲ್ಪ ಹೊತ್ತಿಗಾದ್ರೆ ಹುಡುಗರೆಲ್ಲ ಬಂದು ಸೇರ್ತಾರೆ ಇಲ್ಲಿ. ಎಷ್ಟು ಖಾಲಿ ಜಾಗ ಇದೆ, ಆರಾಮಾಗಿ ಸೇರ್ತಾರೆ, ಗೊತ್ತಾಗಲ್ಲ. ಹಿಂಗೆ ಒಂದ್ ದಿವಸ ಗಾಂಜಾನು ಹುಟ್ಟಿದ್ದು, ಹಿಂಗೆ ಇವತ್ತು ಗಾಂಜಾನು ನಾವು ತಡಿಯಕ್ಕಾಗ್ತಾ ಇಲ್ಲ. ಇದು ಈಗ ಹುಟ್ಟಿದೆ ಗೊತ್ತಾ? ಇದು ಬಾಗಲ್ ತೆಗೆದ್ರೆ ನರಕ ಆಗ್ಬಿಡುತ್ತೆ ಬೆಂಗಳೂರು. ಹುಡುಗರು ಹಾಳಾಗಕ್ಕೆ ಒಂದು ಒಳ್ಳೆ ಜಾಗ ಇದು. ಮಾರ್ಕೆಟ್ ಅಲ್ಲಿ CCB ಆಫೀಸ್ ಪಕ್ಕದಲ್ಲೇ ಇದೆ. ಇಲ್ಲೇ ನಡೀತಾ ಇದೆಲ್ಲ, ಇಲ್ಲೇ ನಡೀತಾ ಇದೆಪ್ಪ. ನಾನು ಹೇಳ್ತಾ ಇರೋದು, ಇವತ್ತು ಈ ಪ್ರೋಗ್ರಾಮ್ ನೋಡೋರು ಈ ಕಡೆ ಬಾ, ದಯವಿಟ್ಟು ಹುಡುಗರನ್ನ ಹಿಡ್ಕೊಳ್ಳೋದು ರಿಯಾಬ್ಗೆ ಹಾಕಿ. ಮಾರೋರು ನಿಮ್ಗೆ ಗೊತ್ತು, ಎಲ್ಲ ಈ ಸುತ್ತಮುತ್ತ ಎಲ್ಲೋ ಇರಲೇಬೇಕಲ್ಲ. ಸುತ್ತಮುತ್ತ ಎಲ್ಲ ಇರಲೇಬೇಕಲ್ವ? ಫಸ್ಟ್ ಅವ್ರನ್ನ ಹಿಡಿದು ಪಬ್ಲಿಕ್ ತೋರಿಸಿ ಜೈಲಿಗೆ ಹಾಕಿ, ಅವ್ರಿಗೆಲ್ಲಾನು ಕಾನೂನು ಪ್ರಕಾರ ಶಿಕ್ಷೆ ಇರಲಿ ಯಾವಾಗ್ಲೂ. ಯಾರದು ಬೈಕು ಕಮ್ಮಿ ನಮ್ಮವ್ರ? ಬಾ, ಪಟ ಅಂತ ಬನ್ರಿ, ಸ್ಪಾಟ್ ಬಿಡೋಣ. ಗೊತ್ತಾದ್ರೆ ಇಲ್ಲಿ ಗಲಾಟೆ ಆಗತ್ತೆ ಇವಾಗ. ಇದು ಎಷ್ಟು ಡೇಂಜರ್ ಅಂದ್ರೆ ಅಣ್ಣ, ಒಬ್ಬ ಕಳ್ಳ, ಒಬ್ಬ ಒಬ್ಬ ರೌಡಿ, ಇದೆಲ್ಲಕ್ಕಿಂತ ಮೋಸ್ಟ್ ಡೇಂಜರ್. ಹೌದು, ಯಾಕಂದ್ರೆ ಇದು ಒಬ್ರು ಸಪ್ಲೈಯರ್. ಹೌದು, 1000 ಜನ ಯುವಕರು ನಾಶ ಮಾಡ್ತಾ ಇದ್ದಾನೆ. ಬಾ ಕೂತ್ಕೋ, ಇದೊಂದು ಅಡ್ಡ, ಇದೊಂದು ಅಡ್ಡ. ಓಕೆನಾ? ಇಲ್ಲೇ ಕೂತ್ಕೊಳ್ತಾರೆ, ಎಲ್ಲ ಯೂಸ್ ಮಾಡಿದ್ದಾರೆ ಇಲ್ಲೆಲ್ಲ. ಹೌದು, ಇದೆಲ್ಲ ಯೂಸ್ ಆಗಿರೋದೆ. ಸೇಮ್ ನಾವು ನೋಡಕ್ ಮರೆಯಾಗಿದೆ, ಯಾರಿಗೂ ಗೊತ್ತಾಗಲ್ಲ, ನಡೀತಾ ಇರುತ್ತೆ. ಅದು ಏನು ಹಾಸ್ಪಿಟ್ಲಿಂದೆ, ಅದು ಹಾಸ್ಪಿಟ್ಲಿಂದಾನೆ. ಸೇಮ್ ಮಾತ್ರೆ ತಗೋ.
ಬಾ ಈ ಕಡೆ. ಇಲ್ಲೇ ಬಚ್ಚಿಟ್ಟಿರ್ತಾರೆ. ಹಾಂ ಮತ್ತೆ ಸಂಜೆ ಆದರೆ ಯಾರು ಇಲ್ಲದೆ ಇರೋ ಸಮಯಕ್ಕೆ ಇಲ್ಲೇ ಸೇರ್ತಾರೆ. ಹಾಂ ಟೈಡಲ್ ಇದನ್ನು ನಾನು ಇದರಿಂದ ದುಡ್ಡು ತಿಂದು ಬದುಕ್ತಾರಲ್ಲ ಅವರು, ಅಯ್ಯೋ ಎಷ್ಟು ಯುವಕರನ್ನ ಸಾಯಿಸಿ ನೋಡಿ, ಇದು ಟೈಡಲ್. ಹಾಳು ಮಾಡಿ. ಇಲ್ಲಿಗೆಲ್ಲ ಬಂದು ರಿಸರ್ಚ್ ಯಾವಾಗ ಮಾಡಿದ್ರಿ ಅಣ್ಣ ನೀವು? ಮಾಡಬೇಕಲ್ಲಮ್ಮ. ನೋಡಮ್ಮ ಟೈಡಲ್ಲು ಇದು ಟಪೆಂಡಲ್ ಅವಾಗಲೇ ನೋಡೋದು. ಹೌದು ಸೇಮ್. ಓಕೆನಾ? ಟ್ಯಾಬ್ಲೆಟ್ಸ್ ಇಲ್ಲ, ಆಲ್ಮೋಸ್ಟ್ ಇದೇ ಜಾಸ್ತಿ ಯೂಸ್ ಆಗ್ತಾ ಇದೆ. ಹಾಂ ಫಂಡಲ್ ಬನ್ನಿ ಬನ್ನಿ ಬನ್ನಿ. ಎಲ್ಲಮ್ಮ ಬಾ 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 ಓಡ್ ಬನ್ನಿ. ತಮ್ಮಿ ಇಲ್ಲ ಐತ ಅಡ್ಡ? ಇಲ್ಲಿ ನನ್ನ ಗಾಂಜಾ ಅಡ್ಡ ಬೆಂಗಳೂರು ಇವಾಗ. ನೋಡಮ್ಮ ಟೈಡಾಲ್. ಹೌದು. ಹಾಂ ತಮ್ಮಿ ಇನ್ನೊಂದು ಹೊಸ ಮಾತ್ರ ಬಿಟ್ಟವ್ರು ಇವಾಗ, ಟಪೆಂಡಾಲ್ ಅಂತ ಯಾವುದು ಬೇರೆ ಹೊಸದು ಟೈಡಾಲ್ ಬಿಟ್ಟು ಇನ್ನೊಂದಿದೆ ಹೊಸದು. ನಡೀರಪ್ಪ. ಹಾಯ್ ಮ್ಯಾನ್, ಎದ್ದಿದ್ಯಾ? ನಾವು ನಂಗೆ ಅದೆಲ್ಲ ಗೊತ್ತಿಲ್ಲ. ಟೈಮ್ ಸೇವ್ ಆಗಿದೆ ತಂಬಿ. ಅಲ್ಲಲ್ಲ, ನಾನು ಗಾಡಿ ಎತ್ಬಿಟ್ಟೆ, ಹೊರಟ್ಬಿಟ್ಟೆ ಆಚೆ ಕಡೆಗೆ. ತಂಬಿ ಬಂದವ್ರೆ ಅಂದ ಮೊಹಮ್ಮದು. ಹಾಂ ಬಚಾವಾದ ಬಿಡು ಅನ್ಕೊಂಡು ಬಂದೆ. ಹಾಂ ತಪಸ್ಸು ಪ್ರತಿಫಲಿಸಿದೆ. ಮೊದಲು ಪ್ರಮೋಷನ್ ಮಾಡುವಾಗ ಅಣ್ಣ, ಹಾಂ ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ಮಾತಾಡೋಣ ಅಂತ ಇದ್ವಿ. ಹಾಂ ಈ ಸಿನಿಮಾ ಹಾಂ ಸುಮ್ಮನೆ ಇಂಡೈರೆಕ್ಟಾಗಿ ಮಾತಾಡಿಸ್ತೀನಿ, ಶೂಟ್ ಮಾಡ್ಕೊ. ಅಲ್ಲ ಇಲ್ಲೆಲ್ಲ ಹುಡುಗರು ಮೆಡಿಸನ್ ತಗೋತಾರಲ್ಲ, ಹೇಳೋಕ್ಕಾಗಲ್ವಾ? ಹಾಂ ಏನು ತೋರಿಸ್ತಾರೆ? ಏನು ತೋರಿಸ್ತಾರೆ ಹೇಳಿ? ಏನು ತೋರಿಸ್ತಾರೆ? ಮಾತಾಡಿದ್ರೆ ಹಾಕ್ಬಿಡ್ತೀವಿ ಅಂತ ಡ್ರಾಗರ್ ಇಕ್ಕಿರ್ತಾರೆ. ಅಲ್ಲಪ್ಪ, ಅಷ್ಟು ಇಂಥ ಜಾಗದಲ್ಲಿ ಕುತ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ತೊಗೊಂಡು ಸತ್ತೋಗ್ತಾರಲ್ಲ ಇವತ್ತು. ಯಾಕೆ ನೀವು ಅವ್ರಿಗೆ ಹೇಳೋಕ್ಕಾಗಲ್ಲ, ತಡೆಯೋಕ್ಕಾಗಲ್ವಾ? ಇಲ್ಲಿ ನಿಮ್ಮ ಭಯ. ಹಾಂ ಅಲ್ಲ ಸ್ವಾಮಿ, ನಾನು ಹೇಳೋದು ಅವ್ರು ತೊಗೊತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಕರೆಕ್ಟು. ಮಾಡ್ತಾರೆ ಅವ್ರು ಯಾರು ಇದನ್ನ ಮಾರಕ್ಕೆ? ಹಾಂ ಮಾರವನು ಎಷ್ಟೊತ್ತು ಬರ್ತಾನೆ? ನಿಂಗೆ ಗೊತ್ತಿಲ್ವನಯ್ಯ ಯಾರು ಮಾರೋದು? ಬಾಯ್ಲಿ ನಿಂದೆ ನೀವು ಕೆಲಸ, ನಿನ್ನ ಕೆಲಸ ಏನು? ಬಾಯಿ ಕಡೆ ಬಾಯಿ ಬಾಯ್ಲಿ 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 ಬಾಯ್ಲಿ. ಹಾಂ ನಿಂದೇನು ಇಲ್ವಾ ಅಭ್ಯಾಸ? ಅಲ್ಲ ಅಣ್ಣ, ದಿನ ಮಕ್ಕಳು ಅಷ್ಟೊಂದು ಜನ ಹಾಳಾಗ್ತಾರೆ, ನಿಮ್ಗೆ ಗೊತ್ತಾಗುತ್ತಾ ಅದರಿಂದ ಹಾಳಾಗ್ತಾ ಇದಾರೆ ಅಂತ? ನಿಮ್ಗೆ ಅರಿವಿದೆಯಾ? ಸತ್ತೋಗ್ತಾರೆ, 30 ವರ್ಷಕ್ಕೆ ಸತ್ತೋಗ್ತಾರೆ. ನಾವು ಬೆಳಗ್ಗೆ 5 ಗಂಟೆಗೆ ಬಂದು ಕೆಲಸ ಮಾಡ್ತಾ ಇರ್ತೀವಿ ಸರ್, ಭಯ ಆಗುತ್ತೆ. ಹೆಚ್ಚು ಅಚ್ಚುಕಟ್ಟಾಗಿ ಮಾಡ್ತೀವಿ, ಡೈಲಿ ಬಂದು ಅಚ್ಚುಕಟ್ಟು ಮಾಡ್ತೀವಿ. ಅಲ್ಲ ಹಿಂಗೆ ತೋರಿಸ್ತಾರೆ, ಏನು ಡ್ರೈವರ್ ತೋರಿಸ್ತಾರಾ? ಏನು ಕರೆಕ್ಟಾಗಿ ಹೇಳಿ ನನಗೆ, ಹೆಂಗೆ ಎದುರಿಸ್ತಾರೆ ನಿಮ್ಮನ್ನ? ನಮ್ಮನ್ನ ಬಂದ್ರೆ ಯಾಕಪ್ಪ ಹಾಗೆ ಸುಮ್ಮನೆ ಇರಬೇಕು, ನಾವು ಮಾತಾಡ್ಬೇಡ್ರಿ ಅಂತ. ಹಾಂ ಏನು ಇಟ್ಕೊಂಡಿರ್ತಾರೆ? ಏನಂತ ಗೊತ್ತಿಲ್ಲ ಸರ್, ಹಿಂಗೆ ಅಂತಾರೆ ಅಷ್ಟೇ. ಹಿಂಗಂತಾರೆ. ಹಾಂ ತುಂಬಾ ಜನ ಬರ್ತಾರ ಹುಡುಗರು ದಿನ. ಇವಾಗಿಲ್ಲ ಸರ್, ಕಮ್ಮಿ ಆಗಿದೆ. ಈಗ ಒಂದು 6 ತಿಂಗಳಿಂದ ಕಮ್ಮಿ ಆಗೋಗಿದೆ, ತುಂಬಾ ಕಮ್ಮಿ ಆಗಿದೆ. ಸುಳ್ಳು ಹೇಳ್ಬೇಡಿ, ಎಲ್ಲ ಇವಾಗ ನೆನ್ನೆ ಮನೆ ಓಪನ್ ಮಾಡಿರೋ ಬಿದ್ದಾವೆ. ಸುಳ್ಳು ಹೇಳ್ಬೇಡಿ. ನೈಟ್ ಬರ್ಬೋದು ಸರ್, ನಾವು ಆಗಲೂ ಬರಲ್ಲ ಸರ್. ಈಗ ಡೇನೇ ಬಂದಿರೋದು ನಾನು ನೋಡಿದ್ದೀನಿ. ಅವು ಬರ್ತಾ ಇದೆ ಸರ್, ನಿಮ್ಗೆ ಸರ್ ಸುಳ್ಳು ಹೇಳೋದು? ನಾನು ಡೇನೇ ಬಂದಿರೋದು ನೋಡಿದ್ದೀನಿ. ನಿಮಗೆ ನೀವು ಬಚಾವಾಗಬೇಡಿ, ತಪ್ಪಿಲ್ಕೋಬೇಡಿ. ಯಾಕಂದ್ರೆ ನೀವು ನಿಮಗೆ ನೀವು ಬಚಾವಾಗಬೇಡಿ. ನಿಮಗೆ ನೀವು ನೈಟ್ ಬಂದಿರ್ಬೋದು, ಡೇ ಬಂದಿರ್ಬೋದಲ್ಲ. ಡೇನೂ ಬರ್ತಾರೆ, ಡೇನೂ ಇರ್ತಾರೆ. ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತಗೊಂಡೋಗಿ ಒಳಗಡೆ ಹಾಕ್ಸ್ಬೇಕು. ಮಾರೋರು ಯಾರು ಇಲ್ಲಿ? ಯಾರಂತ ಗೊತ್ತಿಲ್ಲ ಸರ್. ಗೊತ್ತಾಗತ್ತ, ಪೊಲೀಸವ್ರಿಗೆ ಗೊತ್ತಿರುತ್ತೇನೆ ಪಾಪ, ಅವ್ರಿಗೆ ಹುಡ್ಕಾಡ್ಬೇಕು. ಈಗ ಅವರು ನಾವು ಒಳಗಡೆ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತೀವಿ, ಆಪರೇಷನ್ ಮಾಡ್ತಾ ಇರ್ತೀವಿ, ಒಳಗಡೆ ಬರ. ಇದೊಂದು ಪ್ರಾಣಿ ಆಸ್ಪತ್ರೆ, ಹಿಂದಗಡೆ ಪೊಲೀಸ್ ಸ್ಟೇಷನ್ನು, ಇಲ್ಲಿ ನಿಶಾ ತಗೊಳ್ಳೋ ಜಾಗ, ಎಲ್ಲ ಮೆಡಿಸನ್ನೇ ಓಡಾಡ್ತಾ ಐತೆ ನೋಡಿ. ನಾವು ಒಳಗಡೆ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತೀವಿ, ಆಪರೇಷನ್ ಮಾಡ್ತಾ ಇರ್ತೀವಿ, ಆಚೆ ಬರಲ್ಲ 4 ಗಂಟೆವರೆಗೂ. 30 ವರ್ಷದ ಮೇಲೆ ಮಕ್ಕಳು ಬದುಕಲ್ಲ ಸರ್. ಯಾಕಂದ್ರೆ ಇವಾಗ ಸ್ಕೂಲ್ಗೆ ಹೋಗೋ ಮಕ್ಕಳೇ ಅಡಿಕ್ಟ್ ಆಗ್ಬಿಟ್ಟವ್ರೆ. ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಇರ್ತಾರೆ, ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ನಮ್ಮ ಮಕ್ಕಳು ಇದ್ರೂ ಗೊತ್ತಾಗಲ್ಲ.
ನಾವು ಸರ್ 5 ಗಂಟೆಗೆ ಬಂದು ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲ 30 ವರ್ಷದ ಮೇಲೆ ಬದುಕಲ್ಲ ಅವರು. ಹೌದು ಸರ್ ನೀವು ಹೇಳೋದು ಕರೆಕ್ಟಾಗಿ ಹೇಳಿ, ಯಾರು ಬಂದು ಎಲ್ಲಿ ಮಾಡ್ತಾರೆ ಹೇಳಿ. ಗೊತ್ತಿಲ್ಲ ಸರ್, ಬರ್ತಾರೆ ಹೋಗ್ತಾ ಇರ್ತಾರೆ. ನಾವು ಒಟ್ಟಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ ಸರ್, ನಾವು ಒಳಗಡೆ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತೀವಿ, ನಾವು ಮಾಡಕ್ ಹೋಗಲ್ಲ. ನೋಡಿ ಇದು ಪರಿಸ್ಥಿತಿ. ಹೌದು, ಎಲ್ಲರೂ ಅವ್ರವ್ರು ಬಚಾವ್ ನೋಡ್ತೀವಿ ಅಷ್ಟೇ. ಸೇಫ್ ನೋಡ್ಕೊಂಡು ಹಾಂ ಸರಿ ಆಯಿತು. ಅದೇನು ನೋಡಿ ಹೇಳೋದಲ್ಲ ಸರ್. ನೀವು ಒಂದು ಸಲ ಗಟ್ಟಿ ನಿರ್ಧಾರ ಮಾಡಿದ್ರೆ ಎಷ್ಟೋ ಮಕ್ಕಳು ಉಳಿತವೆ. ಹಾಂ ಹಾಂ ಸೇರಿಸ್ಬೇಡಿ. ಯಾಕೆ ಸೇರಿಸ್ತೀರಿ ಆಸ್ಪತ್ರೆ ಒಳಗಡೆ ಆ ಹುಡುಗರನ್ನ? ಹೌದು, ನಂಗೆ ಅರ್ಥ ಆಗುತ್ತೆ, ನೀವು ಪಾಪ ವರ್ಕ್ ಮಾಡೋರು. ನಾನು ಹೇಳೋದು ಇಂಥ ಆವರಣದಲ್ಲಿ ಇಲ್ಲೆಲ್ಲ ಬಿಟ್ಕೊಂಡ್ರೆ ನೀವು ನಂಬಲ್ಲ, ಕಾಲೇಜ್ ಮಕ್ಕಳು ತೊಗೊಳಕ್ಕೆ ಶುರು ಮಾಡವ್ರೆ. ನಾವು ಹೇಳೋದು ಮಕ್ಕಳು ಬದುಕಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಕಾಲೇಜ್ ಮಕ್ಕಳು ತೊಗೊಳಕ್ಕೆ ಶುರು ಮಾಡವ್ರೆ. ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾರೋ ತೊಗೊಂಡು ಸತ್ತೋಗ್ಬಿಡ್ತಾರೆ ಒಂದು ದಿವಸ. ಅವತ್ತು ನಾನು ಫಿಲಮಲ್ಲಿ ಮಾಡಿದ್ದೀನಲ್ಲ ಸರ್, ಹಾಂ ಇವೆಲ್ಲ ನೋಡಿದ್ರೆ ಬೇಜಾರು ಪರಿಸ್ಥಿತಿಗಳು. ಬೇಡಪ್ಪ, ಅವನ್ಯಾರ ಅವನು ಅಲ್ಲಿ ಇದು ಇನ್ನೊಂದು ಕರಿ ಅವನ್ನ. ಓಯ್ 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 ಓಡ್ಬೇಡ. ಸರಿ ಇಲ್ಲ, ಹಂಗೆ ರಶ್ ಆಗ್ಬಿಡ್ತಾರೆ. ಚೆಕ್ ಮಾಡ್ಕೊಂಡು ಹೋಗ್ತಾರೆ ಯಾರೋ ಅಂತ. ನೋಡಿ ಅವರೇ ಹುಡುಗರು, ಅವ್ರು ಈ ಕಾಂಪೌಂಡ್ ಹತ್ತು ತೆಗಿ, ಈಗ ಓಡೋಕೆ ಹತ್ತು ತೆಗಿ ಅವ್ರನ್ನ. ಓಡೋಗ್ಬಿಟ್ರು ನೋಡು, ಅವರೇ ಸಿನಿಮಾ ಸಕ್ಸಸ್ ಆದ್ರೂ ನೀವು ಸುಮ್ಮನೆ ಕೂತಿಲ್ಲ ಅಂದ್ರೆ ಈ ಸಿನಿಮಾ ಸಿನಿಮಾ ಸಕ್ಸಸ್ಗೋಸ್ಕರ ಅಲ್ಲಮ್ಮ, ಜೊತೆಲಿ ಒಂದು ಹೋರಾಟ ಆಗ್ಬೇಕಿದು ಅಂತ. ಇದು ನೋಡ್ತಾರೆ ಅವ್ರು ಯಾರೇ ಆಗಲಿ, ಸರ್ಕಾರ ಆಗ್ಬೋದು, ಪೊಲೀಸ್ನವ್ರು ಆಗ್ಬೋದು. ನೋಡ್ರಿ ಟೈಡಾಲು ಎಂಟ್ರೆನ್ಸ್ ಅಲ್ಲೇ ಇದೆ, ಒಳಗಡೆ ಏನು ಬಂತು ನೋಡ್ದ ಅವ್ರು ಹೆಂಗ್ ಓಡೋಗ್ಬಿಟ್ಟ ಅವನು. ನೋಡಿ ಇಲ್ಲಿ ಎಲ್ಲ ಇಲ್ಲೇ ಇದೆ. ತೊಗೊಳ ಬಾ, ತೆಗೀರಿ ಗಾಡಿ ಓಣ. ತಗೋತಾರಲ್ಲಮ್ಮ, ಯಾರಮ್ಮ ಅವರೆಲ್ಲಾನು? ಎಲ್ಲ ಹೋಗ್ತಾ ಇದ್ದಾರೆ ಸರ್, ಇಲ್ಲಿ ಇದ್ದಾರೆ, ಸುತ್ತಿ ಎಲ್ಲ ಕಡೆ ಇದ್ದಾರೆ. ಹಾಂ, ಮಾರೋದು ಯಾರು? ಮಾರೋದು ಅವರೇ ಬಂದು ತಗೋದು, ಎಲ್ಲ ಈಸ್ಕೊ ಬರ್ತಾರೆ ಸರ್, ಈಸ್ಕೊ ಬಂದು ಎಲ್ಲ ಇಂಜೆಕ್ಷನ್ ಹೋಗಿ. ಅಲ್ಲ ಅವರು ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಅವ್ರಿಗೆ? ಯಾರು ಇಲ್ಲ ಸರ್. ಹಾಂ, ಮಾತ್ರೆ ತಗೋತಾರೆ, ಹಾಕೊಂಡು ಇಂಜೆಕ್ಷನ್ ಹೊಡಿತಾ ಇರ್ತಾರೆ ಅವರು. ಹಾಂ, ಅದು ಸತ್ತೋಗ್ಬಿಡ್ತಾರಲ್ಲಮ್ಮ ಜಲ್ದಿನೇ. ಅದು ಮಾತ್ರೆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹೊಡಿತಾರೆ. ನೋಡ್ತೀರಾ ನೀವು ಡೈಲಿ? ಅದು ಡೈಲಿ ಅಲ್ಲಿ ಕುತ್ಕೊಂಡು ಮಾಡ್ತಾರೆ ಫುಲ್ ಇಲ್ಲೆಲ್ಲ ಅದೇ ನಡೆಯುತ್ತೆ ದಿನ. ಈ ಕಡೆ ಫುಲ್ಲು ಎಲ್ಲ ಕಡೆ ಅದೇ. ಯಾವ್ಯಾವ ಏರಿಯಲ್ಲಿ? ಇಲ್ಲಿ ಅಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ, ಇಲ್ಲಿ ಬಂದು ಈಸ್ಕೊಂಡು ಇಲ್ಲಿ ಮಾರೋನ್ ಯಾರಮ್ಮ? ಮಾರೋನ್ ಯಾರು? ಮಾರೋರು ಗೊತ್ತಿಲ್ಲ ಸರ್, ಅದು ಯಾರಂತ. ಇವಾಗ ಸಿಗುತ್ತೆ ಅಂದ್ರೆ ಹುಡುಗರು ತಗೋತಾರೆ, ಮಾರೋರು ಇಂಪಾರ್ಟೆಂಟ್ ತಗೋತಾರೆ. ಹಾಂ, ನೋಡಪ್ಪ ಇದು ಕತೆ. ನೀವು ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತೀರಾ ಹುಡುಗರುಗಳು? ಫುಲ್ ಎಲ್ಲ ಗಾಯ ಆಗ್ಬಿಟ್ಟಿದೆ ಹುಡುಗನಿಗೆ. ಹಾಂ, ಫುಲ್ ಗಾಯ, ಬಾಡಿ ಫುಲ್ ಗಾಯ, ಸೆತ್ತೆ ಹೋಗಿದೆ ಅದರಿಂದ. ಹಾಂ, ಸುತ್ತ ಹೋದ್ನ ಸಣ್ಣಗಾಗಿ ಸೆತ್ತೆ ಹೋಗಿದೆ. ಹಾಂ, ಇನ್ನೊಬ್ಬನಿಗೆ ಗಾಯ ಆಗಿದೆ. ಎಲ್ಲಿಂದ ಒಂದು ಗಾಯ ಆಗಿರೋನು? ನಾನು ಗಾಯ ಆಗೋದು ಗೊತ್ತಿಲ್ಲ. ಹಾಂ, ನೀವು ದಿನ ನೋಡ್ತೀರಾ ಇದೆಲ್ಲ ಇಲ್ಲಿ ನಡೀತಾ ಇರುತ್ತೆ? ನಡೀತಾ ಇರುತ್ತೆ ಎಲ್ಲ ಕಡೆ. ಹೇಳಿದ್ದೀರಾ ಪೊಲೀಸ್ಗೆ ಕಂಪ್ಲೇಂಟ್? ಅವರು ಬಂದು ಅವಾಗ ಇದು ಮಾಡ್ತಾರೆ, ಹಿಡ್ದಿದ್ದಾರೆ. ಮಾರೋನ್ ಸಿಕ್ಕಿಲ್ಲ, ಮಾನವ್ ಸಿಗಲ್ಲ ಪಾಪ. ಅವ್ರು ಎಲ್ಲೆಲ್ಲ ಅವನು, ಯಾರ್ಯಾರು ಅಂಡರ್ ಇನ್ಫ್ಲೂಯೆನ್ಸ್ ಎಲ್ಲ ಅವನು ಮಾರೋರು, ಅವ್ರ್ಯಾಕೆ ಸಿಗ್ತಾನೆ ಅಲ್ವಾ? ಹೌದು.